ಅಂಬುರುಹಗಳನೇತ್ರ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂತುದಿಸಿ ಅಂಬುನಿಧಿಯಾತ್ಮಜೆ ಕೈ ಮುಗಿದು ಅಂಬುಜಾತನ ವಾಣಿಯರ ಪಾದಾಂಬುಜಕ್ಕೆ ಮೊಣಮಡುದವರು ನೀಕ ಸಾಂಪ್ರದಾಯ ಲೀಲೆಯ ಗುಣಶೀಲ ಅವನಿವ ಎಂದಿನ ಪರಿಯೊಳಗ ಬಂದು ಅರಿಗೆಯಲಗಿರಿದು ಬೇಡುವರ ರಹಸ್ಯವೊಂದು ಅರಿಗೆಯಲಗಿರಿದು ರಹಸ್ಯವೊಂದು ಗೊತ್ತಾಗ್ತದೆ ಬಿಡು. ನಿಮ್ಮ ಮನೋರಥದ ಆರಂಭ ಅಲ್ಲಿಂದ, ನನ್ನ ಮುಂದಿನ ಕಥೆ ಹೇಳ್ತಿದ್ರೆ ಆರಂಭ ಅಲ್ಲಿಂದ. ಕೃಷ್ಣ ಕೃಷ್ಣ ಗೊತ್ತು, ನಿನ್ನ ಮನಸ್ಸಿನಲ್ಲಿ ಏನುಂಟು, ನೀ ಯಾವ ರಥ ಎಲ್ಲಿಂದಕ್ಕೆ ಹೊರಟಿದ್ದು ಗೊತ್ತಾಗ್ತದೆ. ನೀನಿಲ್ಲ ನಮ್ಮದೆಂತದಿಲ್ಲ. ಹಾಗಾದ್ರೆ ನಮ್ಮ ಮುಂದಾಳು ನೀನು. ಹೌದಪ್ಪ,
ನನ್ನನ್ನು ಹಿಂಬಾಲಿಸಿಕೊಂಡು ಬರುವ ಕಾರಣವಾದ್ದರಿಂದಲೇ ಸ್ನೇಹಿತರು ಹೌದು, ಗೋಪಾಲಕರು ಹೌದು, ಗೋಪಾಲಕರು ಹೌದು. ಕಾರಣವಿದೆ ಕೃಷ್ಣ. ನೀನು ಹುಟ್ಟುವುದಕ್ಕಿಂತ ಮೊದಲು ನಮಗೆ ಈ ನಾಗರಿಕತೆ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ. ಒಟ್ಟು ತಿನ್ನುವುದು, ಒಟ್ಟು ಮಲಗುವುದು, ಎಂತದ್ದು ಆಗಿತ್ತು. ಈಗ ಗೊತ್ತಾಗಿದೆ. ಅಂತದ್ದು ಉಂಟುದ ಗೊತ್ತಾದ ಹುಟ್ಟಿದ ಮೇಲೆ ಉಣ್ಣುವುದು ಹೇಗೆ, ತಿನ್ನುವುದು ಹೇಗೆ, ಅಥವಾ ಅದನ್ನು ಹೇಗೆ ಹೇಗೆ ಆಗ ನಾವು ಉಣ್ಣುತ್ತಾ ಇದ್ದದ್ದಲ್ಲ, ಆಗ ಮುಕ್ಕುತ್ತಾ ಇದ್ದದ್ದು. ಉಣ್ಣುವುದು ತಿನ್ನುವುದಲ್ಲ, ಒಟ್ಟು ಸಿಕ್ಕಿದರೆ ಒಂದೇ ಕೈಯಿಂದಲ್ಲ ಅಲ್ಲ, ಎರಡು ಕೈಯಲ್ಲಿ ಬಾಚಿ ತಿಂದದ್ದಲ್ಲ. ಎಂತದ್ದೆಲ್ಲ ಇತ್ತು ಪುಣ್ಯಾತ್ಮ. ಅದು ಹಾಗಲ್ಲ, ಹೀಗೆಲ್ಲ ಹೇಳಿಕೊಟ್ಟು ಇಷ್ಟರ ಮಟ್ಟಿಗೆ ಇರ್ತಾ ಇರ್ತಾರೆ. ಕಂಡಲ್ಲಿ ಒಳಗು ಇದ್ದದ್ದನ್ನು ಹೊದ್ದುಕೊಳ್ಳುವುದು ನಿದ್ದೆ ಬರ್ತದೆ. ಹಾಗಲ್ಲ, ಎಲ್ಲವುದಕ್ಕೂ ಕ್ರಮ ಉಂಟು, ಒಂದು ಶಿಸ್ತು ಬೇಕು. ಇದೀಗ ನೀವೆಲ್ಲ ನನಗೆ ಕಲಿಸುವುದಕ್ಕೆ ಹೊರಟಿದ್ದೀರಿ. ಸಹವಾಸ ನಿನ್ನದಲ್ಲೋ. ಅಂತೂ ಇಂತೂ ನಾವು ಹುಟ್ಟಿದ ಮೇಲೆ ಅಥವಾ ನಾವು ಬೆಳೆದ ಮೇಲೆ ನೀವೆಲ್ಲರೂ ಸಂಸ್ಕಾರಕ್ಕೆ ಬದ್ಧರಾಗಿದ್ದೀರಿ. ಎಲ್ಲವನ್ನು ಕೇಳುವಾಗ ನನಗೂ ಸಂತೋಷವಾಗ್ತದೆ. ಒಂದು ಪುಣ್ಯನು ಗೊತ್ತು, ಏನು ನಡೆದು ಹೋಗಿ ಅಲ್ಲಿ ಹೇಳುವುದಿಲ್ಲ. ಮತ್ತೆ ಊರಿನವರ ಲಾಲಿತ ವಾಲಿತ ಅಂತ ಅವರಲ್ಲಿ ಹೋಗಿ ಹೇಳುವ ಮುಂದಿನ ಕತೆ ಅಲ್ಲ, ಮುಂದಿನ ಕತೆ ಅಂದ್ರೆ ಹಿಂದಿನ ಕಥೆಯನ್ನು ಅಂತ ಯೋಚಿಸಬೇಡ. ನಂದನ ಮಗನಾಗಿ ಮುಕುಂದನಾಗಿ ಸದಾ ಗೋವುಗಳನ್ನು ಮೇಯಿಸುತ್ತಾ ನಿಮ್ಮನ್ನೆಲ್ಲ ಸೇರಿಸಿಕೊಂಡು ಹಸಿರು ಹುಲ್ಲೆಯಲ್ಲಿ, ಉದ್ಯಾನವನದಲ್ಲಿ, ಜಲದ ತೊರೆಯಲ್ಲಿ ಅನ್ನೋದನ್ನು ಹುಡುಕುತ್ತಾ ಸಾಗುವುದು ನಾನು. ನಮಗೆ ಅದು ಸಮಾಧಾನ. ಮನೆಯಲ್ಲಿ ಎಷ್ಟು ರುಚಿ ರುಚಿಯಾದಂತ ಅಡುಗೆ ಇದ್ದರೂ ಕೂಡ ನಿನಗೆ ನಮ್ಮೊಟ್ಟಿಗೆ ಬಂದು ನಮ್ಮೊಂದು ತಿನ್ನದೆ ನಿನಗೆ ಮನಸ್ಸು ಕೇಳುವುದಿಲ್ಲ. ಹೌದಪ್ಪ, ಅದನ್ನು ಕಸಿಯುವುದಲ್ಲ. ಸ್ನೇಹಿತ ವರ್ಗದಲ್ಲಿ ಹಾಗೆ ಅವನು ಕೊಂಡಿದ್ದಾನೆ. ಅವರ ಬುತ್ತಿಯಲ್ಲಿ ಉಂಟು, ಅವರ ಪಾತ್ರೆಯಲ್ಲಿ ಉಂಟು ಎನ್ನುವುದನ್ನು ಒಂದೊಂದನ್ನಾದ ಒಂದೊಂದು ತುತ್ತಾದ ಕೂಡ ಅದೊಂದು ಸಮಾಧಾನ. ಬೆಂದಿದೆ, ಹಸಿ ಹೋದು, ಅದು ಲೆಕ್ಕ ಇಲ್ಲ. ಮನಸ್ಸು ಸಿಹಿಯಾಗಿ ಉಂಟು, ಅಷ್ಟೇ ಬೇಕಾದ ಆ ರೀತಿಯಾಗಿ ಉಂಟು. ಸಂತೋಷವನ್ನು ಹೊಂದಿ ಸಂಜೆಯ ಹೊತ್ತಿಗೆ ನಾವು ಮನೆ ಸೇರು. ಇವತ್ತು ಹಾಗೆ ಹೊರಟದ್ದು ಹೇಗೆ ಅದೇ ಒಂದು ಕೃಷ್ಣಯ್ಯ, ಮೊನ್ನೆ ಕೆಲವು ಘಟನೆ ನೋಡಿ ನನಗೆ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಗೋವುಗಳನ್ನು ಮೇಯಿಸಲಿಕ್ಕೆ ಬೇಕಾಗಿ ಹೋದಾಗ ಆದ್ಯಪತಿ ಗುಡ್ಡದಲ್ಲಿ ಗೋವುಗಳು ಮೇಯ್ತಾ ಇತ್ತು. ನಾವು ನಮ್ಮಷ್ಟೇ ಒಂದು ಕಡೆ ಆಟ ಆಡ್ತಾ ಇದ್ದೆವು. ನೀನು ಮರದ ಮೇಲೆ ನಿಂತು ಕೊಳಲ ಗಾನವನ್ನು ಬೀರುತ್ತಾ ಇರುವಂತ ವೇಳೆಯಲ್ಲಿ ನಾನು ನೋಡಿದ ದೃಶ್ಯ ಹೇಳುದು ಕೃಷ್ಣಯ್ಯ. ಮೇಯ್ತಿದ್ದ ದನಗಳೆಲ್ಲೋ ಮೇವನ್ನು ಬಿಟ್ಟು ಹೀಗೇ ತಲೆ ಅಲ್ಲಾಡಿಸ್ತಾ ಉಂಟು. ಹಾರಾಡು ಹಕ್ಕಿಗಳು ಮರದ ಮೇಲೆ ಕುಳಿತು ಹೀಗೆ ತಲೆ ಅಲ್ಲಾಡಿಸ್ತಾ ಉಂಟು. ಹರಿಯುತ್ತಿರುವಂತ ನೀರು ಒಂದೊಮ್ಮೆಲೆ ತಟಸ್ಥ ನಿಂತ ಹಾಗಾಗಿದೆ. ಸತ್ಯ ಹೇಳ್ಬೇಕು, ನನಗೆ ಯಾವತ್ತು ಹಸಿವೆಯಲ್ಲಿ ತಡ್ಕೊಳ್ಳಿಕ್ಕೆ ಆಗ್ಲಿಲ್ಲ. ನಿನ್ನ ಕೊಳಲ ನಾದ ಕೇಳಿದ್ದು ಪುಣ್ಯಾತ್ಮ. ನನ್ನ ಹಸಿವು ಎಲ್ಲೇ ಮಾಯವಾಯ್ತದೋ ಗೊತ್ತಿಲ್ಲ. ಎಂತ ಮೈಕ ಮಾರಾಯ, ಅದಲ್ಲೂ ಎಂತ ಮಾಯಕ ಮಾರಾಯ, ಮಾಯಕ ಮಾರಾಯ. ಒಂದು ಬಿದಿರೆ ತುಂಡನ್ನು ಇಡೀ ಪ್ರಪಂಚವನ್ನೇ ಅಡಿಮೇಲು ಮಾಡ್ತಿಲ್ಲ ಮಾರಾಯ. ನಾನು ಮೊನ್ನೆ ಊದಿದ್ದು ಸ್ವರ ಬರಲಿಲ್ಲ ಅದರಲ್ಲಿ. ಊದಲಿಕ್ಕೆ ಗೊತ್ತು ಬೇಕಲ್ಲ, ನೀ ನನ್ನ ಕಿವಿಯಾರು ತುಂಬ ಊದುತ್ತಿ. ಜ್ವರ ಬಂದಿದೆ, ಆ ಬಲ ಹಾಕಿದ ರಭಸದಲ್ಲಿ ಎಲ್ಲ ಬಂದಿದೆ. ಕೊಡಲ್ಲಂತೂ ಬರಲಿಲ್ಲ, ಇನ್ನೆಲ್ಲ ಬಂತಲ್ಲ. ಅದಕ್ಕೆ 7 ನಿನಗೆ 9 ಆ ವಿಷಯವನ್ನು ಇದು ಅಂತೂ ಪ್ರಕೃತಿಯೇ ಅದರಲ್ಲಿ ತನ್ಮಯವಾಗಿದೆ. ನನ್ನ ಕೊಡಲನಾದಕ್ಕಿಂತ ವಿಶೇಷಣವು ಪಶು ಪಕ್ಷಿ ಪ್ರಕೃತಿಗಳೆಲ್ಲವೂ ತನ್ನನ್ನು ತಾನು ಮನಗೊಟ್ಟು ಕಾವ್ಯದಲ್ಲಿ ಲೀನವಾಗಿ ಹೋಗ್ತದೆ. ಹೌದೌದು, ಈಗ ನಿನಗೂ ಪಾಠ ಆಯ್ತಾ ಇಲ್ಲ? ಮತ್ತೆ ಹಸಿವನ್ನಾದರೂ ದೂರ ಮಾಡಿಸುವುದಕ್ಕೆ ಒಂದು ಗಾಯನ ಸಾಧ್ಯವಾಗ್ತದೆ. ಆಯ್ತಲ್ಲ, ಇನ್ನು ನೀವು ಏನಾದ್ರು ಹೇಳಲಿಕ್ಕಿಲ್ಲ? ಅದು ಬಿಡಿ, ನಾನು ಆಗಿಂದ ಮಾತಾಡ್ತೇನೆ. ಆದರೆ ನಿಮ್ಮ ಮುಖ ನೋಡಿದ ಎಂಥದ್ದು ಉಂಟು ಅಂತ ಅನ್ನಿಸುವುದು ನನಗೆ. ಮುಖದಲ್ಲಿ ಮೂಗು ಕಣ್ಣು ಉಂಟು, ಅದಲ್ಲೂ ಎಂಥದ್ದು ವಿಷಯನ್ನು ಬಚ್ಚಿಟ್ಟುಕೊಂಡು ಎಂಥದ್ದು ಒಳಗೆ ಹುದುಗಿಸಿಟ್ಟುಕೊಂಡು ಮುಖದ್ವಾಣಿ ಹಾಗೆ ಬೇರೆ ಏನೇನೋ ಮಾತಾಡ್ತಾ ಇದ್ದೀರಿ ಅಂತ ನನಗೆ ಅನ್ನಿಸುವುದು. ಮನೋತಜ್ಞ ಆಗಬೇಕು ಅಂತ ಉಂಟು, ಹಾಗೆ ಭಾವಿಸಿ. ಮನೋತಜ್ಞ ಅಲ್ಲ ನಿಮ್ಮ ಮುಖದ ಭಾವದಲ್ಲಿ ಒಂದು ಸ್ವಲ್ಪ ಕೊರತೆ ಉಂಟಾಗಿದೆ. ಹೌದಾ? ಹೇಳುವ ವಿಷಯವನ್ನು ಹೇಳ್ತೀನಿ, ಅಲ್ಲದೆ ಇನ್ನೆಂಥದ್ದೋ ಒಂದು ಉಂಟು ಎನ್ನುವಂಥ ಪ್ರಶ್ನೆಯನ್ನು ಮುಂದಿರಿಸ್ತೀನಿ. ಅಲ್ಲ, ಇದರಲ್ಲಿ ಹೇಳದ ಉಪಾಯ ಇಲ್ಲ. ನಾವು ಎಲ್ಲಿ ಬಚ್ಚಿಟ್ಟರೂ ಅದನ್ನು ಕಸಿದುಕೊಳ್ಳುವ ಯಾರಿಗೆ ನಿನ್ನ ಬೆನ್ನ ಮೇಲೆಯೇ ಎತ್ತರದಲ್ಲಿ ಕಟ್ಟಿದ ಕುಡಿಕೆಯಲ್ಲಿದ್ದ ಮೊಸರನ್ನುಂಡವನ ಅದು ನಮಗೆ ತಿಳಿಯದ ಹಾಗೆ ಯಾರಿಗೊಬ್ಬರು ಎಲ್ಲ ನೆಟ್ಟಿದ್ದೇನೆ. ಪೆಟ್ಟು ನಿನಗೆ ಬಿದ್ದದ್ದು ಬಿಡು, ಹಾಗಿರುವಾಗ ನಿನ್ನ ಒಳಗೆ ಇರುವುದನ್ನು ನಿನ್ನ ಹೊಟ್ಟೆ ತುಂಬಿದೆ ಅಲ್ಲ, ನಮಗೆ ಪೆಟ್ಟು ಬಿದ್ರು. ಅವ್ರು ಈಗ ಮಾತ್ರ ಹೊಟ್ಟೆ ಬರಿದಾಗಿಸಿದೆ. ನಿನಗೆ ನಿನ್ನಲ್ಲಿ ಹುಟ್ಟಿಟ್ಟುಕೊಂಡು ಸುಮ್ಮನೆ ಕುಳಿತೆ ಅಂತಾದ್ರೆ ನನ್ನ ಹೊಟ್ಟೆ ಬರಿದ ಹಾಗಾಗಲ್ಲ. ವಿಷಯ ಹಾಗಲ್ವ? ಎಂಥದ್ದು ಆಗಿಂದ ನೋಡ್ತೇನೆ, ಮುಖದಲ್ಲಿ ಬಾಯಿ ಬಿಡಬಾರ್ದು. ನಾನು ಹೇಳಿದ್ರೆ ಕೇಳುವುದಿಲ್ಲ. ನಲ್ದ ಜಾತ ನೀನು ಕೇಳ್ಬೋದ ಸುದ್ದಿಗಳು
ಎಂತದ್ದು ನಮ್ಮೊಳಗೆ ಚರ್ಚೆ. ಎಂತದ್ದು ಚರ್ಚೆ? ನಾವು ಚರ್ಚೆಗೆ ಹೋಗುದು ಈಗ. ಹತ್ರ ಇದೆಯಾ? ನಾವು ಚರ್ಚೆಗೆ ಹೋಗುದು ಈಗ. ಎಲ್ಲಿಗೆ ಅದೆಂತ ಚರ್ಚೆಗೆ ಹೋಗುದು ಬೇಡ ಅಂತ ಚರ್ಚೆಗೆ ಹೋಗಬಾರ್ದು. ಒಂದು ನಿರ್ಣಯ ಆಗ್ಬೇಕಲ್ಲ ಮಾರಾಯ. ನಮ್ಮದು ಕೂಟ ಅಲ್ಲ ಇದು ಆಟ. ಚರ್ಚೆಗೆ ಹೋಗ್ಲಿಕ್ಕಿಲ್ಲ. ಏನಾದ್ರೂ ಒಂದು ನಿರ್ಣಯ ಆಗ್ಬೇಕಲ್ಲ. ಹೌದು. ಇವ್ರೇ ನಾಲಿಗೆ ಹೇಗೆಲ್ಲ ತಿರುಗುತ್ತದೆ. ನಿರ್ಣಯ ಆಗ್ಬೇಕಲ್ಲ. ಅದೇ ಅದೇ ಒಂದು ಮಾಡು. ಅದು ಯಾರು ಅಂತ ಬೇಕಲ್ಲ ಈಗ. ಈಗ ಅವನು ಇವನು, ಯಾವ್ದಕ್ಕೆ? ಅವನು ನಾನು ಇವನು. ನೋ ನೋ ಈಗ ನಾನು ಅಂತ ಹೇಳಲಿಕ್ಕೆ ಯಾರು ಇಲ್ವಾ? ನೋ ಅಂತ ಹೇಳಲಿಕ್ಕೆ ಇರುದಾ? ಅವಳಿಗೆ ಚರ್ಚೆ ಮಾಡಿ ನಾನು ಇವನೋ ಮತ್ತೊಬ್ಬನೋ ಯಾರು ಆಗಿದೆ ಒಂದು ತೀರ್ಮಾನಕ್ಕೆ ಒಂದು ಬೇಗ ಹೇಳಿ ಮಾತ್ರ. ಹಾಗೆ ಹೇಳಲಿಕ್ಕೆ ಆಗುದಿಲ್ಲ. ನಿಲ್ಲುವುದಿಲ್ವಾ? ಗುಟ್ಟ ಯಾರಿಗೂ ಕೇಳಬಾರ್ದು. ಪ್ರತಿಯೊಬ್ಬರಲ್ಲಿ ಹೇಳುವಾಗ ಹಾಗೆ ಹೇಳ್ತಾರೆ. ಹೇಳುವ ಗುಟ್ಟಿನ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಆ ಗುಟ್ಟಿನ ವಿಷಯ ಗೊತ್ತಾಗಬಾರ್ದು. ನಾನು ಹೇಳಬೇಕು ಅಂತ ಹೇಳಿ ನನಗದು ಗೊತ್ತಾಗಬೇಡ. ನೀನು ಪ್ರಾರಂಭಿಸು. ನಾನು ಪ್ರಾರಂಭಿಸಿ. ಕೃಷ್ಣಯ್ಯ ಏ ಕೃಷ್ಣಯ್ಯ ಮೆಲ್ಲ ಎಲ್ಲ ಮಾರ ಗುಟ್ಟಲ್ವ? ನಿನ್ನ ಸ್ವರ ನಂದಗೋಗಲ ತನಕ ಜಡಿ ಎಂತದ್ದು ಇನ್ನೆಲ್ಲೂ ಸಣ್ಣ ಮಕ್ಕಳ ಅಪ್ಪನ ಮಗಳಿಗೆ ಅಭಯ ಕರೆಯುವುದು ಮಾತ್ರ ಹಾಗೆ, ಗುಟ್ಟು ಮೇಲೆ ಹೇಳ್ತಾರೆ. ಹೌದಾ? ಗುಟ್ಟು ಗುಟ್ಟಲ್ಲಿ ಹೇಳ್ತಾರೆ. ನನಗೆ ಕೇಳಿದ್ದಾರೆ. ಕೃಷ್ಣಯ್ಯ ಕೈ ತಿಕ್ಕುದು ಯಾಕೆ? ಶೇಕಲ್ಲಿ ಹೇಗುಂಟು? ನೀವು ಹೊರಟು ಮುಗಿಯುವಾಗಲೇ ಒಂದು ರಾತ್ರಿ ಬೆಳಗ್ಗೆ ಆಗ್ತದೆ. ಎಂತದ್ದು? ಕೃಷ್ಣಯ್ಯ ನೀನು ಹೇಳಿದ್ಯಲ್ಲ ನನ್ನ ಹೆಂಡತಿಯೇ ಬಹಳಷ್ಟು ಚಂದ. ನಿಜ ಹೇಳ್ಬೇಕು ಅಂತ ನಿನಗೊಂದು ಎಮ್ಮೆ ಉಂಟು. ನಿನಗೊಂದು ಎಮ್ಮೆ ಉಂಟು ನಿನಗೆ. ಇನ್ನು ನಮ್ಮಲ್ಲಿ ಹಸು ಸಾಕುದು ನೀವು ಹೇಳಿದ್ದು ಸಾಕುವುದೇ ಇಲ್ಲ. ಅದಲ್ಲ ಮತ್ತೆ ಹೆಮ್ಮೆ ಎಮ್ಮೆ ಒತ್ತಬೇಕು. ಎಮ್ಮೆ ಒತ್ತಬೇಕು. ಇನ್ನೂ ಒತ್ತುತ್ತದೆ ಬಿಡು. ಹೆಮ್ಮೆಗೂ ಒತ್ತಬೇಕು. ಒಂದು ಎಮ್ಮೆ ಉಂಟು. ಹೇಗೆ? ನನ್ನ ಹೆಂಡತಿಯೇ ಬಹಳ ಚಂದ. ನನಕ್ಕ ಅದೇ ಬಹಳ ಸೊಗಸಿನವಳು. ಅವಳಿಗಿಂತ ಚಂದ ಯಾರೂ ಇಲ್ಲ ಈ ಪ್ರಪಂಚದಲ್ಲಿ. ಅವಳೇ ಚಂದ ಅಂತ ನೀನಲ್ಲೇ ಹೇಳಿ. ಹೌದು ಹೌದು. ಈಗ ಮಾಡ್ತಾ ಇದ್ರಿ ಒಂದು ಹೆಂಡತಿ ರೂಪವತಿ ಯಾರು ಇಲ್ಲ. ಎಲ್ಲ ಹೀಗೆಲ್ಲ ಹೇಳ್ತಾ ಇದೆಯಲ್ಲ. ಹೌದು. ನಿಮಗೆ ವಿಷಯವೇ ಗೊತ್ತಿಲ್ಲ. ಯಾವ ವಿಷಯ? ನಾನೊಂದು ಮಾತು ಹೇಳ್ಬೇಕಾ? ಏನು? ಗುಡ್ಡಕ್ಕೆ ಒಂದು ಗುಡ್ಡ ಅಡ್ಡ ಉಂಟು ಅಂತ ಗೊತ್ತು ನಮಗೆ. ಅದು ಲೋಕದ ಒಂದು ರೂಢಿಯ ಮಾತು. ಗುಡ್ಡಕ್ಕೆ ಗುಡ್ಡ ಅಡ್ಡ. ಒಂದು ಮರ ಸಣ್ಣದಿದ್ರೆ ಮತ್ತೆ ಅದಕ್ಕೆ ಹಿಂದಿನಿಂದ ಒಂದು ದೊಡ್ಡ ಮರ ಉಂಟು ಬೆಳೆದಿತ್ತು. ಹಾಗೆ ಇರ್ತದೆ. ಇದ್ಯಾಕೆ ನಿಮಗೆ ನನಗೆ ಹೇಳ್ತೀವಿ? ಅದು ನಿನಗೆ ಹೇಳೋದು ಯಾಕೆ ಹೇಳ್ಬೇಕು? ಅಲ್ಲ ಗುಡ್ಡೆಯ ಓ ನಂದಕುಮಾರ, ನಾರಿ ಜಾತಿಯೊಳಗೆ ಸೇರಿಕೊಂಡ
ಅರ್ಥಾತ್ ಕಿಟ್ಟ. ಅದೆಂತದು ಅರ್ಥಾತ್ ಕಿಟ್ಟ? ನಾವು ಪ್ರೀತಿಯಲ್ಲಿ ಕಿಟ್ಟ ಅಂದರೆ ಕರೆಯುವುದು. ಹಾಗೆಲ್ಲ ಇದ್ದರೂ ಅದೇ ಅರ್ಥ ಬರುವಲ್ಲಿ ನೀ ಕೃಷ್ಣನು ಹೋಗು. ಹೌದು. ಒಂದು ಮಾತಂತೂ ಸತ್ಯ, ಒಬ್ಬ ಗಂಡಾಗಿ ಹುಟ್ಟಿದವನಿಗೆ ರೂಪವತಿಯಾದಂತ ಒಬ್ಬಳು ಹೆಣ್ಣು ಸಿಕ್ಕಬೇಕು ಅಂತಾದ್ರೆ ಅದು ಯೋಗ ಮತ್ತು ಭಾಗ್ಯ ಎರಡೂ ಕೂಡಿ ಬರಬೇಕು. ಹೌದು. ಆ ವಿಚಾರದಲ್ಲಿ ನಿನ್ನನ್ನು ನಾವು ಮೆಚ್ಚಿದ್ದೇವೆ. ರಾಧೆ ಅಂತ ಹೆಣ್ಣಿನ ಕೈ ಹಿಡಿದಿದ್ದಲ್ಲ, ನಿನ್ನ ಯೋಗ ನಾವು ಬಳಸಿಕೊಂಡಿದ್ದೆವು. ನಾವೆಷ್ಟೋ ತಿರುಗಾಟ ಮಾಡಿದ್ದೇವೆ. ಸತ್ಯ ಹೇಳ್ತೇವೆ, ತಿರುಗಾಟ ಮಾಡಿ ಯಾವ ಊರಲ್ಲಿ ಕೂಡ ನಿನ್ನ ಹೆಂಡತಿ ರಾಧೆ ಅಷ್ಟು ಒಳ್ಳೆಯ ರೂಪತಿಯನ್ನು ನಾವು ಇದುವರೆಗೂ ನೋಡಿದವರಲ್ಲ. ಹೆಣ್ಣು ಜಾತಿಯಲ್ಲಿ ಇರ್ತಾರೆ ಇವರು. ಕೆಲವರಿಗಲ್ಲ ಅಸ್ತಿನಿ, ಇನ್ಕಿನಿ, ಲಂಕಿನಿ, ಗಿರಿಗಿರಿ ಹಸ್ತಿನಿ, ಚಿತ್ತಿನಿ, ಪದ್ಮಿನಿ, ಶಂಕಿನಿ, ನೀನು ಇಂಥದ್ದೆಲ್ಲ ಹೇಳಬೇಡ. ಎಂತದ್ದು ಗೊತ್ತಿಲ್ಲ. ನನಗೆ ಗೊತ್ತಿದ್ರೆ ನೀನು ನನ್ನಲ್ಲಿ ಕೇಳಬೇಡ, ಹೇಳಬೇಡ. ಅಂತ ರೂಪದಿಂದ ಹೇಳ್ತಾ ಇದ್ದ ನಾವು ನಂಬಿದ್ದೆವು. ಆದರೆ ಈಗ ಅದು ತಪ್ಪು ಅಂತ ಗೊತ್ತಾಯ್ತು. ನಿನ್ನ ಹೆಂಡತಿ ರಾಧೆ ರೂಪವತಿ ಅಲ್ಲ, ಮತ್ತೆ ನಿನ್ನ ಹೆಂಡತಿ ರಾಧೆ ಕಾಲಿಗೆ ಹಗ್ಗ ಹಾಕಿ ಮತ್ತೊಬ್ಬಳ ಹೆಣ್ಣಿಗೆ ಕಟ್ಟಿದರೂ ತಪ್ಪಾಗ್ಲಿಕ್ಕಿಲ್ಲ. ಲೋಕದಲ್ಲಿ ಮಾತುಂಟು, ಏನು ಚಂದ, ಇವಳನ್ನು ಕೊಂಡಾಗ ಅವಳ ಕಾಲ ಬೆರಳಿಗೆ ಕಟ್ಟಬೇಕು ಅನ್ನೋದು ಅರ್ಥ. ಅವಳ ಕಾಲ ಬೆರಳು ಇವಳಿಗಿಂತ ಚಂದ ಉಂಟು. ಸತ್ಯ ಹೇಳ್ತೇನೆ, ಪ್ರಪಂಚ ಹೆಣ್ಣಾಗಿ ಹುಟ್ಟಿದ್ರೆ ಹೇಗಿರ್ಬೇಕು ಅಂತ ಹೇಳಿದ್ರೆ ಅವಳು ಅತಿ ಹಾಗಿರ್ಬೇಕು. ಒಂದು ಉಪಮೆ ಕೊಡೋ ಕ್ರಮ ಉಂಟಲ್ವ. ಅಂತ 1006 ಮಂದಿ ರತಿಯನ್ನು ತಂದು ನಿನ್ನ ಹೆಂಡತಿ ರಾಧೆಯ ಕಾಲಿಗೆ ಕಟ್ಟಿದ್ರು ಅದು ರತಿ ಆಗುದಕ್ಕೆ ನೀವು ಕಂಡ ಹೆಣ್ಣಾಗುವುದಕ್ಕೆ ಸಾಧ್ಯ ಇಲ್ಲ. ಅಂತ ರಾಧೆಯನ್ನು 10 ಮಂದಿ ಕರ್ಕೊಂಡು ಹೋದ್ರು ಕೂಡ ಕಾಣ್ಲಿಕ್ಕೆ ಅಂತಹ ಒಬ್ಬಳು ಹೆಣ್ಣು ಈಗ ಪ್ರಪಂಚದಲ್ಲಿ ಇದ್ದಾಳೆ. ಜಾತಿಯೊಳಗೆ ರಾಧೆಯು ಭೂರಿ ಚೆಲುವೆ ಆಗಿದ್ದಾಳೆ. ಭೂರಿ ಚೆಲುವೆ. ಇದು ಭೂರಿಯನ್ನು ಹೋಗುತ್ತೆ. ಭೂರಿ ಅಲ್ಲ, ಅದಕ್ಕಿಂತ ಭೂರಿ ಚೆಲುವೆ ಅಂತವಳು. ಆ ಬ್ರಹ್ಮದೇವರಿದ್ದಾರಲ್ಲ, ಆ ಹೆಣ್ಣ ಸೃಷ್ಟಿ ಮಾಡಬೇಕು ಅಂತ ಆದ್ರೆ ಎಷ್ಟು ವರ್ಷ ನಿದ್ದೆ ಕಟ್ಟಿದ್ದಾರ ಏನು. ಅಬ್ಬ, ಹೆಣ್ಣಂದ್ರೆ ಹೆಣ್ಣು, ನ್ಯಾಯವಾದ ಹೆಣ್ಣು. ಅವಳ ಮುಂದೆ ನಿನ್ನ ಹೆಂಡತಿ ರಾಧೆ ಲೆಕ್ಕಕ್ಕಿಲ್ಲ. ತರುಣಿಯೊಬ್ಬಳಿಗಳು ತೇಜದಿ ತರಣಿ ಜಗಿಗೆ ಬೇರೆ ಯಾರು ಅಲ್ಲ, ಹೇಳುವುದಕ್ಕೆ 3 ಮೂರ್ತಿಗಳ ಮಡದೇವರು ಚೆಲುವೆಯರಂತೆ. ಇವಳ ಮುಂದೆ ಅವ್ರು ಏನು ಅಲ್ಲ ಅಂತ ನಾವು ಎಲ್ಲಿ ಬೇಕಾದ್ರೂ ಹೇಳುವೆವು. ಅಷ್ಟು ಚಂದವಾದ ಹೆಣ್ಣು. ಇವರು ಕೇಳಿದ ವಿಷಯದ ಆಧಾರದ ಮೇಲೆ ಮಾತಾಡುವುದಲ್ಲ, ಅವರ ಹೆಂಡಿಗಿಂತಲೂ ಇವಳು ಚೆಲುವೆ. ನಾವು ಕೇವಲ ಕೇಳಿ ಮಾತಾಡುದಲ್ಲ, ನೋಡಿ ಮಾತಾಡುದು. ಹಾಗಾದ್ರೆ ನೀನು ಕಂಡ ಚೆಲುವೆ ಯಾವುದಕ್ಕೆ ಉದಾಹರಣೆ ಕೊಡಿ? ನೀನು ಹೇಳ್ತಿಲ್ಲ, ಅದು ಕಣ್ಣಾರ ಕಂಡ ಪರಾಂಬರಿಸಿ ನೋಡ ಎಲ್ಲ ವಿಚಾರ ಸಂಗ್ರಹ ಮಾಡಿ ಹೇಳುವುದು. ನೀನು ಭೂಮಿಯ ಮೇಲೆ ಕಾಣುವ ಯಾವುದಕ್ಕಾನು ಉದಾಹರಣೆ ಕೊಡಿದ್ರೆ ಸಮಾಧಾನ ಇಲ್ಲ, ಆಗುದಿಲ್ಲ. ವರ್ಷ ಎಷ್ಟು? 2 ವರ್ಷದ 17 ಎಷ್ಟು ಬದಲಾಗ್ತದೆ ಯಾರಿಗೆ ಗೊತ್ತು? 2 ವರ್ಷ ಅದು ಅಂಬೆಗಾದೆ. ಹೌದು, ನೀನಿಗೆ ಬೆರಳು ತೋರಿಸಿ 2 17 ಆಗುವಾಗ ಎಷ್ಟು ಬದಲಾವಣೆ ಆಗ್ಲಿಕ್ಕೆ ಉಂಟು. 2 ವರ್ಷದ ಚಂದ ಹೇಳ್ತಾನ. ಪುಣ್ಯಾತ್ಮ, 2 ವರ್ಷ ಅಲ್ಲ, ಮತ್ತೆ 7 ವರ್ಷ. 27 27 ಅಲ್ಲ, 7 ಎಷ್ಟು? 14.
ಅಷ್ಟೇ. 2 7 2 7 7 7 14 ವರ್ಷಗಳು. 14 15ರ ಒಳಗೆ ಅಷ್ಟಾಗ್ತದೆ ಏನು? ಸರಿ ಸರಿ ಸರಿ. ಹಾಗಾದ್ರೆ ಹೆಣ್ಣು ಯಾರು? ನೀನು ಹೇಳಬೇಕು. ಯಾರು ಯಾರು? ನಮ್ಮ ತಿಂಗಳೇ ಸಂಬಂಧಿಗಳು. ನಿಮಗೆ ಸಂಬಂಧ ಉಂಟು. ನನಗೆ ಗೊತ್ತಿಲ್ಲ ಸಂಬಂಧ ಯಾವುದು. ಕೆಲವು ವಿಚಾರ ನಮ್ಮಿಂದ ನನಗೆ ಸಂಗ್ರಹ ಆಗಬೇಕಷ್ಟೇ. ಹೆಚ್ಚಾಗಿ ಹಾಗೆ ಅಲ್ಲ. ಕಿರಿಯ ತಂಗಿ ಅಲ್ಲ ಮಾರಾಯ. ನಿನ್ನ ಮನೆಯ ಒಂದು ಪರಿಚಯ ಇಲ್ಲದವನು ನಾನು. ಏನು? ನಿನ್ನ ತಂಗಿ ಏನು, ಅಕ್ಕ ಏನು, ಅಕ್ಕ ಏನು, ಅಪ್ಪ ಏನು ಗೊತ್ತಿಲ್ಲದವನು. ನನ್ನದಲ್ಲ. ಮತ್ತೆ ಯಾರ ತಂಗಿ? ನಿನ್ನ. ಮತ್ತೆ ನಿನ್ನ ಹೆಂಡತಿ ರಾಧೆಯ ಕಿರಿಯ ತಂಗಿ. ತಂಗಿ ರಾಧೆಯ ಕಿರಿಯ ತಂಗಿ ಇವಳು. ಮತ್ತೆ ಹೌದಾ? ದೇವರಾಣೆ. ಸೂರ್ಯನ ತೇಜಸ್ಸಿಗಿಂತ ಹೆಚ್ಚಿನ ಪ್ರಭೆ ಉಳ್ಳವನು. ಸೂರ್ಯ ಯಾವ ಲೆಕ್ಕ, ಚಂದ್ರ ಯಾವ ಲೆಕ್ಕ? ಚಂದ್ರ ತಂಪು, ತಂಪು, ಸೂರ್ಯ ಬಿಸಪು. ಹೌದು. ಸೂರ್ಯ ತೇಜಸ್ಸಿಗಿಂತ ಹೆಚ್ಚಿನವಳು, ತರಣಿ ತೇಜಕ್ಕಿಂತ ಹೆಚ್ಚಿನವಳು. ಹೌದಾ? ಅಷ್ಟೇನು? ಎಲ್ಲಿಯಾಕೆಯ ಗ್ರಹ ವಲ್ಲಭನವನು ನಿದ್ರೆಯ ನಾಮವೇನು ಮೆಲ್ಲನು ಸೊರೆ ಮೆಲ್ಲನು ಸುರಿ ಎಂದೆಲ್ಲರ ಸ್ನೇಹ ಅಂದ್ರೆ ಹೀಗ. ನಮಗೆ ತುಂಬಾ ಕೆಲಸ ಉಂಟು ಮನೆಯಲ್ಲಿ. ನನಗೆ ಕೆಲಸ ಇಲ್ಲದಾಗಲಿಲ್ಲ. ಈಗ ನೆನಪದ್ದು ಕೆಲಸ ಉಂಟು ಮನೆಯಲ್ಲಿ ಅಂತ. ಅರ್ಧದಲ್ಲಿ ಬಿಟ್ಟು ಬರುವಾಗ ಎಲ್ಲ ಕೆಲಸ ಬಿಟ್ಟು ಬಂದಿದ್ದೇನೆ ಅಂತ ಹೇಳಲಿಲ್ಲ ನೀವು. ಕೆಲಸ ಅರ್ಥದಲ್ಲಿ ಮುಗಿಸಬಾರ್ದು ಹೇಳಿದೆ. ಅದು ಸಂಜೆ ಹೋಗಿ ಮಾಡಿದ್ರೆ ಸಾಕಾದಿತ್ತು. ನೀನು ಅಲ್ಲಿ ಹೋಗಿ ಕಟ್ಟೆ ಕಡಿದು ಹಾಕುವುದಕ್ಕೇನಿಲ್ಲ. ಕಾಯಕವೇ ಕೈಲಾಸ. ಎಲ್ಲ ಕೈಸಾಲವೇ ಆಗಿ ಹೋಯಿತು. ಎಲ್ಲಿ ಬರೋ ಇದು ಕಾಯಕವೇ. ಯಾವುದೇ ವಿಷಯವನ್ನು ತೊಡಗಿದ್ರೆ ಅರ್ಥ ಮಾಡಿ ನಿಲ್ಲಿಸುವುದಕ್ಕಿಲ್ಲ, ಅದರ ಪೂರ್ಣ ಹೇಳಿ ಹೋಗಬೇಕಾದ ಕ್ರಮ. ಇಲ್ಲವಾದ ಒಂದು ಆಸೆ ಹುಟ್ಟಿಸಿ ನಿರಾಸೆಯನ್ನು ಕೊಟ್ಟ ಹಾಗಾಗುತ್ತದೆ. ಇಲ್ಲ ವಿಷಯ ಕೆಲಸ ಆಯ್ತಲ್ಲ, ಅದೆಲ್ಲ ವಿಷಯ. ನನಗೆ ಗೊತ್ತಿಲ್ಲದವರು ಈ ನಂದಗೋಕುಲದ ವ್ಯಾಪ್ತಿಯೊಳಗೆ ನನಗೆ ಗೊತ್ತಿಲ್ಲದವರು ಯಾರಾದ್ರೂ ಇರ್ತಾರೆ? ಹೋಗಾದ್ರೆ ಏನನ್ನ ಗೊತ್ತಿಗೆ ಬಾರದ ಹೆಣ್ಮಗಳು ಹಾಗಾಯ್ತಿಗೆ ಇಲ್ಲಿ. ಆಗ ನನಗೆ ಇನ್ನೂ ತಿಳಿಬೇಕೆಂಬ ಕುತೂಹಲ ಮೂಡಿದ ತಪ್ಪಾಗ್ತದೋ? ಅಲ್ಲ, ನೀನು ವರ್ಣನೆ ಕೊಟ್ಟದ್ದು ಹಾಗೂ ನೀನು ಸುಮ್ಮನೆ ಹೇಳಬೇಕಿತ್ತು. ಅಲ್ಲಿ ಹುಡುಗಿ ನೋಡಿದ್ದೇನೆ, ನಾನು ಮಾತಾಡ್ತಿರ್ಲಿಲ್ಲ. ನೀ ಹೇಳಿದ್ದೇನು ಆಕಾರದಿಂದ ದಕಾರ ತನಕ ಅವಳ ನಡೆ ನುಡಿಯನ್ನು ಸಹಿತ ಎಲ್ಲವಾಗಿ ಹೇಳುವುದಕ್ಕೆ ಹೋಗಿದ್ದೀನಿ. ಆಗ ಆಸಕ್ತಿ ಹೆಚ್ಚಾದ್ದು. ಆದ್ರಿಂದ ಕೇಳಿದ್ದು ಇದು ಮಿತ್ರ ಇಲ್ಲಿ ಅವಳು ಎಲ್ಲಿ, ಯಾಕೆ ಅವಳು ಎಲ್ಲಿದ್ದಾಳೆ? ಎಲ್ಲಿಂದ ಗೊತ್ತೆ, ನಾವು ಹೇಳಿದಷ್ಟೇ. ಮತ್ತೆ ಅವಳ ಅಪ್ಪ ಅವಳ ಅಮ್ಮನ ಗಂಡ. ಅಮ್ಮ ಅಪ್ಪನ ಹೆಂಡತಿ. ಅದು ಲೋಕದ ಪದ್ಧತಿಯ ಹಾಗಲ್ವೇ? ನಿನ್ನ ಮನೆಯಲ್ಲಾದ್ರೂ ಹಾಗೆ ಅಲ್ಲ. ಇನ್ನು ಯಾರ್ಯಾರು ಆಗ್ತಾರ? ಮದುವೆ ಆಗಿದೆಯಾ? ಆದಿದ್ದಿನ ಅವಳ ವಲ್ಲಭನಾರು ಎಲ್ಲ ಹೇಳಬೇಕು. ಮಾತ್ರವಲ್ಲ, ಮತ್ತೆ ನನ್ನ ಗಮನಕ್ಕೆ ಬರುವಾಗ ಮೆಲ್ಲ ಹೇಳಬೇಕು. ಮೆಲ್ಲನು ಸುರಿ, ಅದು ಎಲ್ಲನೂ ಸುರಿ, ಎಲ್ಲವನ್ನು ಈಗ ನಾವು ಹೇಳಿ ಸಿಕ್ಕಿಬಿದ್ದೇವೆ ಅಂತ ಕುಲವತಿ ತನುಜೇ ಕುಲವತಿ
ತನುಜೆ ಏ ಕೃಷ್ಣಯ್ಯ ಈಗ ನೀನು ಹೇಳಿದ್ಯಲ್ಲ ಹೌದು ವಿಷಯ ಗೊತ್ತಾಗ್ಬೇಕು ಅಂತ ಹೇಳಿದ್ದಿ. ಹೌದು ಪೂರ್ಣ ಗೊತ್ತು ಬೇಕು. ಪೂರ್ಣ ಗೊತ್ತಬೇಕು. ಈಗ ನಾಳೆ ಯಾರಾದ್ರೂ ಮನೆಯಲ್ಲಿ ಕೇಳಿ ನಾನು ಹೇಳಬೇಡ ಹೀಗೆ ಹೌದೌದು. ಆದ್ರೆ ಹೇಳ್ಬೇಕು ಅಂತ ಮನಸ್ಸುಂಟು. ನೀವು ಬೆರಳು ಬಿಡಲಿಕ್ಕೆ ಹೇಳ್ಬೇಕು ಅಂತ ಅದು ಬೆರಳು ಕಿವುಟಿದ್ರೆ ಮಾತ್ರ ಶಬ್ದ ಸಿಕ್ಕುದು. ಅಭ್ಯಾಸ ಬಿಟ್ಟಿಲ್ಲ ಅವನಿಗೆ ಮೊದಲಿಂದ ಹಾಗೆ ಬೆರಳು ಮುರಿದೇ ಮಾತಾಡೋ ಅಭ್ಯಾಸ. ನನಗೆ ಹ್ಮ್. ನಿನ್ನಲ್ಲಿ ವಿಷಯ ಹೇಳ್ಬೇಕು ಅಂತ ಮನಸ್ಸುಂಟು. ಹಾ. ಆದ್ರೆ ಬೇಕೋ ಬೇಡವಾ ಅಂತ ಅರ್ಥ. ನಾ ಬೇಡ ಅಂದೇನ ಈಗ ಹೇಳಲೇ ಬೇಕು. ಹೇಳದಿದ್ರೆ ನಿಮಗೆ ಬೇಸರ ಆಗ್ತದೆ. ಹೇಳದಿದ್ರೆ ಇವರಿಗೆ ಬೇಸ. ಹೇಳಿದ್ರೆ ಅವನಿಗೆ ಹೇಳಿದ್ರೆ ನನಗೆ ಆದ್ರೆ ಹ್ಮ್. ಅತಿ ಕುಲವತಿ ಅತಿ ಅಂದ್ರೆ ಕುಲವತಿ ಎಂಬವರು ನಿನಗೆ ಏನಾಗ್ತದೆ? ಏನಾಗ್ಬೇಕು? ಕುಲವತಿ ಎಂಬವರು ನಿನಗೇನಾಗ್ಬೇಕು? ನನಗೆ ನೀವು ಹೇಳಿದು ರಾಧೆಯಮ್ಮನ ಹಾಗಾದ್ರೆ ನನಗೆ ಅತ್ತೆ. ಅದೇ ಅತ್ತೆಯ ಮಗಳ ವಿಚಾರವನ್ನು ನಾನು ಮೊದಲು ಹೇಳಿದೆ ನಿಮಗೆ ಸಂಬಂಧ ಉಂಟು ಅಂತ ಹೇಳಿದ್ದು. ನನಗೆ ಕೇಳಲಿಕ್ಕೆ ಧೈರ್ಯ ಬರಲಿಲ್ಲ. ಯಾಕೆ ಗೊತ್ತು? ಒಂದು ನನ್ನ ಗಮನಕ್ಕೆ ಬರಲಿಲ್ಲ. ದೊಡ್ಡಪ್ಪನ ಮಗಳು ಸಣ್ಣವಳಿದ್ರೆ ತಂಗಿ ಆಗ್ತಾಳೆ, ಚಿಕ್ಕಪ್ಪನ ಮಗಳು ಸಣ್ಣವಳಿದ್ರೆ ತಂಗಿ ಆಗ್ತಾಳೆ. ಹಾಗೆ ಅಪ್ಪಮ್ಮ ಯಾರು ಅಂತ ಕೇಳಿದ್ದು ನಾನು. ಈಗ ಹಾಗೆಲ್ಲ ಅಲ್ಲ, ಸುತ್ತು ಹಾಕ್ಲಿಕ್ಕಿಲ್ಲ, ಹತ್ತಿರದಲ್ಲಿ ಉಂಟು. ಹತ್ತಿರದಲ್ಲಿ ಉಂಟು. ಹೇಗೆ ಹಾಗೆ ನಾವು ಹೇಳದೇ ಇದ್ದದ್ದು ಅದೇ ಕಾರಣ. ಆದ್ರೆ ರಾಧೆಯ ತಂಗಿ ಹೆಸರು ಗೊತ್ತುಂಟ? ಚಂಡುರ್ಲಿ. ಎಂತದ್ದು? ಚಂಡುರ್ಲಿ. ಅದೆಂತದ್ದು ಹಾಗಂದ್ರೆ ನನಗೆ ಗೊತ್ತುಂಟು ಅದು. ಅದಲ್ಲ ಚಂಡ್ರುಲ್ಲಿ. ಅದ ಹಾಗಲ್ಲ, ಮತ್ತೆ ಚಂಡೆಪಾಡಿ. ಚಂಡೆ ಚಂಡೆ ಎಂತದ್ದು? ಚಂದ್ರಾವಳಿ. ನೀವು 4 ಜನ ಸೇರಿಸಿದ್ರು ಹೇಳಿದ ಒಂದೊಂದು ಅಕ್ಷರ ಸೇರಿಸಿದ್ರೆ ಒಂದು ಚಂದಾದಿ. ಚಂದ್ರಾವಳಿ. ಚಂದ್ರಾವಳಿ. ಹೌದಾ? ಹ್ಮ್. ಇಳೆಯಲ್ಲಿ ಅವಳಿಗೆ ಜೋಡಿಲ್ಲ. ಅದೇನಾಯ್ತು? ಏನಾಯ್ತು? ಇಳೆಯಳು ಇಳೆ ಭೂಮಿಯಲ್ಲಿ ಅವಳಿಗೆ ಸರಿ ಸಮಾನ. ಓ, ಜೋಡಿ ಇಲ್ಲ ಹೀಗೆ ಸರಿ ಸಮಾನವಾದ ಹೆಣ್ಣು ಇನ್ನು ಹುಟ್ಟಬೇಕು ಹೊರತು ಜತೆಗಾರ್ತಿಯಾದವಳು ಇನ್ನೊಬ್ಬಳು. ಹುಟ್ಟಿದವರಲ್ಲಿ ಇಲ್ಲ. ಹ್ಮ್. ಸಮಸ್ಯೆ ಅಂದ್ರೆ ಮದುವೆ ಆಗಿದೆ. ನಾ ಕೇಳಿದ್ದು ಸರಿ ಉಂಟು. ಮದುವೆ ಆಗಿದೆ. ಹಾಗೆ ಮದುವೆ ಆದವರು ವಿಷಯವನ್ನು ಹೇಳ್ಬೇಕು. ಅವ ಇವ ಚಂದಗೋಪ ಅಂತ ಹೆಸರು. ಎಂತ ಗ್ರಾಮ? ಚಂದಗೋಪ. ಚಂದಗೋಪ ಎಲ್ಲಿಯವಮ್ಮ? ಓ, ಸಿಂಧು ಗ್ರಾಮದ. ಅದೇ ನಾವು ದೊಡ್ಡ ಗಂಡ. ಅದಂತದ್ದು ಗಡ್ಡ. ಅವನಿಗೆ ಸಿಕ್ಕಬೇಕಾದ ಹೆಂಡತಿ ಅಲ್ಲ ಅವ ಜನ ಸ್ವಲ್ಪ ಹಾಗೆ ಹಾಗೆ ಇವಳು ಸ್ವಲ್ಪ ರೂಪವಂತ. ಬುದ್ಧಿವಂತ ಅಲ್ಲ. ಆದ್ರೆ ಕೃಷ್ಣಯ್ಯ ಇವಳು ಎಲ್ಲಿಯವರೆಗೆ ಅಂದ್ರೆ ಮಧ್ಯರಾತ್ರಿಯಲ್ಲಿ ಕೋಟೆ ಇಟ್ಕೊಂಡು ನಡೆಯಲಿ ಇವಳು. ಅದ್ಯಾಕೆ? ಚಂದ್ರನ ತಂಪಾದ ಮೈ ಮೇಲೆ ಬಿದ್ದು ಅವಳ ರೂಪ ಹಾಳಾಗಬಾರ್ದಲ್ಲ ಅಂತ. ಓ, ಕೆಲವರಿಗೆ ಹಾಗಾಗ್ತದಂತೆ. ಚಂದ್ರಕಿರಣ ಸ್ಪರ್ಶಿಸಿದ್ರು ನೊಂದುಕೊಳ್ಳಬಹುದಾದಂತ ಮೃದುತ್ವ ಉಳ್ಳವರು ಅಂತ. ಹಾಗೆಲ್ಲಾದ್ರೂ ಆದ್ರೆ ಎನ್ನುವುದಕ್ಕೆ ಅಲ್ಲದೆ ನಮ್ಮ ಊರಿನ ಹಾಗಲ್ಲ. ಎಂತದು? ಸಿಗದವನಿಗೆ ಸಿಕ್ಕಿದ್ರೆ ನಡು ರಾತ್ರಿ. ನಾವು ನೋಡಿದ್ದೇವೆ ಅವಳು. ಅದೇ ಕೇಳಬೇಕಾದ ನಾನೀಗ. ಯಾರಿಗೂ ಕಾಣದ ಹಾಗೆ ಬಚ್ಚಿಡ್ತಾನೆ, ತಿಂಗಳ ಬೆಳಕಿ ಕೊಡೆ ಹಿಡಿಯುತ್ತಾಳೆ ಅಂದ್ರೆ ಮೃದುತ್ವ ಮಾತ್ರ ಒಂದು ರಕ್ಷಣೆ ಉಂಟು ಅಂತಾದ್ರೆ ಅಷ್ಟೂ ವರ್ಣಿಸಿದ ಅವಳ ಚೆಲುವು ನೀವು ಕಂಡದ್ದೆಲ್ಲಿ ಅಂತ ಬೇಕಾಗ ನಾವು ಮೊನ್ನೆ ಅವಳು ಸ್ನಾನ ಮಾಡುವಾಗ ಯಾವ ಲಜ್ಜೆಗೆಟ್ಟವರು ನೀವೆಲ್ಲ ನನ್ನ ಜೊತೆಯಲ್ಲಿರ್ತೀರಿ. ಹೋಗಿ ಹೋಗಿ ಒಬ್ಬಾಕೆ ಹೆಣ್ಮಗಳು ಸ್ನಾನ ಮಾಡುವಾಗ ಅಪಾರ್ಥ ಕಲ್ಪಿಸಬೇಡ ಪುಣ್ಯಾತ್ಮ. ಮತ್ತೆ ಅದು ಕತೆ ಅಂದ್ರೆ ಮೊನ್ನೆ ಕಪಿಲೆ ದನದ ಕರು ತಪ್ಪಿಸಿದ 3 ದಿನ ಆಯ್ತು. ಎಲ್ಲಿಂದ ಸಿಕ್ಕಿಲ್ಲ, ಹುಡುಕಿ ಸಾಕಾಯ್ತು. ಸರಿ, ಮೊನ್ನೆ ರಾತ್ರಿ ಹುಡುಕುತ್ತಾ ಹೋದೆವು. ಹೋಗುವಾಗ ಬಚ್ಚಲ ಮನೆಯಿಂದ ಪಳ 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 ಅಂತ ಸ್ವರಗಳ ನೀರು. ಯಾರ ಬಚ್ಚಲ ಮನೆಯಲ್ಲಿ? ಹೌದು. ಎಲ್ಲಿಯಾದ್ರೂ ಕರು ಅಲ್ಲಿಗೆ ಹೋಗಿರಬಹುದು. ಎಲ್ಲಿ ಕಿಟಕಿ ಹತ್ತಿ ಮೇಲೆ ಇಣಿಕೆ ನೋಡುವಾಗ ಸ್ನಾನ ಎಲ್ಲ ಆಗಿ ಬಟ್ಟೆ ಎಲ್ಲ ಸುತ್ತಿ ಆಗಿದೆ. ನಿಮ್ದು ಮಡಿ ಬಟ್ಟೆ ಉಟ್ಟಾಗಿದೆ. ಆಗ ನಾವು ನೋಡಿದ್ದು ಕರು ಅಲ್ಲಿ ಕರು ಇಲ್ಲ ಅಲ್ಲಿ. ಅಲ್ಲ, ಅಡ್ಡಿಲ್ಲ. ನಮ್ಮ ಗೋಪರ ಮನೆಯಲ್ಲೆಲ್ಲ ಬಚ್ಚಲು ಕೊಟ್ಟಿಗೆ ಹಾಗೆ ಇರ್ತದೆ. ಮರಳಿಕೆ ಎಲ್ಲಾದ್ರೂ ಒಳಗೆ ನುಕ್ಕಿರಬಹುದು. ಅಲ್ಲವಾದ್ರೆ ಬಚ್ಚಲು ಕೊಟ್ಟಿಗೆ ಹೋಗುವ ಕಾರ್ಯ ಯಾವುದು ಅಂತ ನಾನು ಕೇಳಬೇಕು. ನಾವು ಯೋಚನೆ ಮಾಡಿದ್ದಷ್ಟೇ. ಇದು ಆ ಕರು ಅಲ್ಲ, ದನವೇ. ಇದಲ್ಲ, ಇದು ಚಂದ್ರದ ಹೆಣ್ಣು. ನಾವು ಹೇಳಿದ 4 ಕಾಲಿನ ಹಸುವಲ್ಲ, ಅದೇ ವಿಷಯ. ಚಂದ್ರದ ಹೆಣ್ಮಗಳು. ಚಂದ್ರ ಹೌದು. ಆದ್ರೆ ಒಂದು ಕೊರತೆ ಉಂಟು ಅವಳು. ಎಂತದ್ದು? ಗಂಡು ಬೀರಿ ಹೆಣ್ಣು. ಅದರಲ್ಲೂ ನಿನ್ನ ಹೆಸರು ಕೇಳಿದ್ರೆ ಆಗುದಿಲ್ಲ ಅವಳಿಗೆ.
ಬಿಸಿ ಆಗ್ತದೆ. ಕೃಷ್ಣ ಅಂತ ಬೇಡ, ಕೇವಲ ಕಿರು ಅಂತ ಹೇಳಿದ್ರೆ ಸಾಕು. ಅದು ವಕ್ರಗತಿಯಲ್ಲಿ ಉಂಟು ಅಂತಲ್ಲ ಹಾಗಲ್ಲ, ಮತ್ತೆ? ಅಷ್ಟಿನ ಮೇಲೆ ದ್ವೇಷ. ನನ್ನ ಮೇಲೆ ದೋಷ ಯಾಕೆ? ನಾನೇನು ಮಾಡಿದ್ದೇನೆ? ನಿನ್ಗೆ ತುಂಬಾ ನಾಮಾವಳಿ ಉಂಟು. ಹಾಲು ಕಳ್ಳ, ಬೆನ್ನ ಕಳ್ಳ, ತುಪ್ಪ ಕಳ್ಳ, ಮೊಸರು ಕಳ್ಳ, ಹೆಣ್ಣು ಕಳ್ಳ, ಹೊನ್ನು ಕಳ್ಳ, ಮಣ್ಣು ಕಳ್ಳ. ಏನು ಸಿಗದಿದ್ರೆ ಹೆಣ್ಣು ಮಕ್ಕಳ ಸೀರೆ ಕದಿಯುವಂತ ಕಳ್ಳರ ಗುರು ಹೇಗಾದ್ರೂ ಮಂಕು ಮರಳು ಮಾಡಿ ರಾಧೆಯನ್ನು ಕೈವಶ ಮಾಡಿದ್ದಾನೆ. ಹಾಗೇನೆ ನನ್ನ ಮುಂದೆ ಅವನ ಬೇಳೆ ಬೇಯಲಿಕ್ಕಿಲ್ಲ. ಅವ ಕೃಷ್ಣ ನನ್ನ ಬಳಿಗೆ ಬರ್ಲಿ, ನನ್ನ ಕೈಯ ಬಿಸಿಯನ್ನು ತೋರಿಸ್ತೇನೆ. ಕೃಷ್ಣ ಕಿಟ್ಟ ತೋಂಕಿಟ್ಟ. ನಿನಗೆ ಇದು ಯಾರು ಹೇಳಿದ್ದು? ಈ ವಿಷಯ ಹೇಳಿದ್ಯಾ? ಅವಳು ಬೇರೆಯವ್ರನ್ನ ಹೇಳಿ ನಡೆಯುದಂತೆ. ನನಗೆ ಬೇಕಾದಷ್ಟೇ ಅವಳು ಬೇರೆಯವರಲ್ಲಿ ನನ್ನ ಹೆಸರು ಹೇಳಿ ಇಷ್ಟು ಹೇಳ್ತಾಳೋ ಅಂತ ಬೇಕಾದ್ದು. ಅಂತೂ ನನ್ನ ಅಕ್ಕನನ್ನು ಮಂಗಮಾಯ ಮಾಡಿದಂತೆ. ಮಂಗ ಮಾಡಿ ಮದುವೆ ಅದು ಹೇಗೆ ಮಂಗ ಮಾಡಿ ಮಂಗ ಮಾಡಿ ಅಕ್ಕನನ್ನು. ಹಾಗ ಈಗ ಒಂದು ಮಾತು ಕೇಳಲ್ಲ, ಈ ಅವಳು ಮದುವೆ ಆಗಿದೆ ಅಂತ ಹೇಳಿದ್ದಲ್ಲ, ಮತ್ತೆ ಊರಿಗೆ ಬಂದಳ ಇಲ್ಲಿದ್ದಾಳೀಗ. ಮತ್ತೆ ನನಗೆ ಬಂದಿದ್ದಾಳೆ. ಮಾತನಾಡಿದ ಕವಿ ಮಾತಾದ ಗೋಪಾಲನವಾಗಿದು ನಗುತ್ತಾ. ಇಂಥದ್ದು ಅನ್ನುವ ಹಾಗೆ ಆವಾಗ ಸ್ವಲ್ಪ ನನಗೂ ಬಾಲತನದ ಮಾತುಗಳೇ ಕೇಳಿ ಬಂದದ್ದು. ಬರಬರುತ್ತಾ ಈಗ ಕೊನೆಗೊಳಿಸಿದ ಮಾತನ್ನು ಕೇಳುವಾಗ ನೀವು ಆಡಿದ್ದು ಜೇನಿನಂತಹ ಮಾತು, ಅತ್ಯಂತ ಪ್ರಿಯವಾದ ಮಾತು, ಸಿಹಿಯಾದರೂ ಸವಿಯಾದ ಮಾತು, ಬಾಲರಿಂದ ಸವಿ ಮಾತದು. ಗೋಪವಾದರು ಸಣ್ಣವರು ಅಂತ ಹೇಳಿದ್ದಲ್ಲ, ಸವಿ ಮಾತನ್ನು ಕೇಳಿದಾಗ ಬಹಳಷ್ಟು ಸಂತೋಷವಾಯಿತು. ಆಗೊಮ್ಮೆ ನಾನು ಹೇಳಿದ್ದೇನೆ, ನಂದನ ಗೋಕುಲದಲ್ಲಿ ನನ್ನ ಕಣ್ಣಿಗೆ ಕಾಣುವಂತ ಯಾವ ಹೆಣ್ಮಕ್ಕಳಿಗೂ ತಾವಿಲ್ಲ, ನನ್ನ ಕಣ್ಣಿಗೆ ಕಾಣದ ಹಾಗಿದ್ದಾಳೆ, ಮೇಲಾಗಿ ನನ್ನ ಕುರಿತಾಗಿ ಈ ತರ ನಾನ ಮಾತುಗಳನ್ನು ಆಡುತ್ತಿದ್ದಾಳೆ ಅಂತ ಆದ್ರೆ ಓಹೋ ನನಗೊಂದು ಬಂತವ. ಹಾಗಾದ್ರೆ ನನ್ನನ್ನು ಕಳ್ಳ ಮಾಡಿದ್ರಲ್ಲ ಅವಳು, ನೀನು ಮಾಡಿದ್ದನ್ನು ಹೇಳಿದ್ದ ಅವಳು, ಇದ್ದದ್ದನ್ನು ಹೇಳಿದಳು. ನಾನು ಮಾಡಬೇಕು ಹೀಗೆ ಅಂತ ಹೇಳಿದ ಹಾಗಾಯ್ತು. ಈಗ ಯೋಚನೆ ಮಾಡು, ಹೆಣ್ಣುಗಳ್ಳ, ಸೀರೆಗಳ್ಳ, ಕಳ್ಳತನದ ಆರೋಪ ಮಾಡಿದ್ದಾಳೆ ಅಂತಾದ್ರೆ ಒಂದು ರೀತಿ ನಮ್ಮನ್ನು ಕೆಣಕುದವಳು ನೋಡು. ಅದಕ್ಕೆ ಕಾರಣ ಉಂಟಂತೆ, ನೀನು ಹುಟ್ಟಿದ್ದೇ ಕಳ್ಳರು ಇರುವ ಜಾಗದಲ್ಲಿ ಅಂತೆ. ನಾವು ಹೇಳಿದಲ್ಲ, ಯಾವ ಜಾಗ ಅದು? ಕೋಣೆಯಲ್ಲಿ ಕಾರಾಗೃಹ. ಅದೇ ಅದೇ 4 ಗೋಡೆಯ ಮಧ್ಯೆ ಕತ್ತಲೆ ಕೋಣೆಯಲ್ಲಿ ಹುಟ್ಟಿಕೊಂಡವ ನಾನು. ಆ ಬುದ್ಧಿ ನಿನ್ನಲ್ಲಿ ಸದಾ ಉಂಟು ಅಂತ. ಬಾಗಿಲ ಬೀಗ ಮುರಿದು ಹೊರಗೆ ಬಂದಿದ್ದೇನೆ ಅಂತ ನಾನು ಎಲ್ಲೋದ್ರೂ ಕಳ್ಳತನ ಮಾಡುವ. ನೀನು ಹುಟ್ಟಿದ ಮೇಲೆ ಕಳ್ಳರ ಕಾಟ ಹೆಚ್ಚಾಗ್ತದೆ, ಮೊದಲಷ್ಟು ಕಳ್ಳರ ಇರ್ಲಿಲ್ಲ ಅಂತ. ಕಳ್ಳರ ಕಾಟ ಹೆಚ್ಚಾದ್ದು, ನೀನು ಕಳ್ಳರ ಗುರುವಂತೆ. ಒಂದೊಳ್ಳೆಯದು. ಇವ ಹುಟ್ಟಿದ ಮೇಲೆ ಬೇರೆ ಕಳ್ಳರು ಇಲ್ಲ ಅಂತ ಅವಳು ಹೇಳಲಿಲ್ಲ, ಕಳ್ಳರು ಕಾಟ ಹೆಚ್ಚಾಗಿದೆ ಅಂತ. ಎಲ್ಲರಿಗೆ ಗುರುನ ಒಟ್ಟು ನನ್ನನ್ನು ಕದಿಯುವನು ಅಂತ ಮಾಡಿಬಿಟ್ಲಲ್ಲ, ಒಂದು ಬಾಕಿ ಆಯ್ತು. ಅವಳ ಹೃದಯವನ್ನು ಕದಿಯುವುದೊಂದು ಬಾಕಿ ಆಯ್ತು. ನನಗೆ ಅವಳು ಬಂದ ಕೊಟ್ಟಾಗಾಯ್ತು ಇಲ್ಲ. ಅದಕ್ಕೆ ಬಿಟ್ಟೇನಾ, ನಾನು ಬಿಟ್ಟೇನ ಅವಳನ್ನು. ದಮ್ಮಯ್ಯ ಮಾರೆ, ನಾವೇನು ಹೇಳಿಬಿಟ್ಟದ್ದು, ನಾವು ಹೇಳಿ ತಪ್ಪಾಯ್ತು. ಅದಕ್ಕೆ ನಾವು ಹೇಳಲಿಲ್ಲ, ನೀನು ಬುದ್ಧಿನೇ ಬಿಡ್ಲಿಕ್ಕಿಲ್ಲ. ಮದುವೆ ಆಗಿದೆ, ಗಂಡ ಇದ್ದಾನೆ, ಒಟ್ಟು ಅವಳಿಗೆ ಗೊತ್ತು ಬೇಡ ನನಗೆ ಮದುವೆ ಆಗಿದೆ ಅಂತ. ಮದುವೆ ಆದ ಇನ್ನೊಬ್ಬರ ಹೆಂಡತಿ ಮತ್ತೊಂದು ಗಂಡನ್ನು ಕೆಣಕ ಬಿಡೋದು ಅಂತ ಗೊತ್ತಿಲ್ಲ ಅವಳಿಗೆ. ಗೊತ್ತಿದ್ದು ಕೂಡ ನನ್ನ ಕುರಿತಾಗಿ ಅವಳು ಕೆಣಕಿ
ಆಮೇಲೆ ಬಿಡ್ಲಿಕ್ಕಿಲ್ಲ ಅಂತೆಲ್ಲ ಹೇಳಲಿಕ್ಕೆ ತನಕ ತೊಡಗಿದಲ್ಲ ಅವಳು. ಪುಣ್ಯಾತ್ಮ, ನೀನು ಬೇರೆ ಯಾರ ತಂಟೆಗೆ ಬೇಕಾದ್ರೂ ಹೋಗು, ಚಂದ್ರಾವಳಿಯ ತಂಟೆಗೆ ಹೋದ್ರೆ ಹೌದು ಅಂತಾದ್ರೆ ಮತ್ತೆ ಹೇಳಿ ನೀವು ಸುಮ್ಮನೆ ಕೂತ್ಕೋ. ಎಂತದು ಎಂತ ತಂಟೆಗೆ ವಿಷಯ ಬೇಡ ಪುಣ್ಯಾತ್ಮ. ಬೇಡ, ನೀವು ಸುಮ್ಮನೆ ಕೂತ್ಕೊಳ್ಬೇಕು. ಅವಳು ಮಾಡುವುದನ್ನೇ ಹೇಳುವುದು, ಒಟ್ಟು ಹೇಳುವುದನ್ನು ಮಾಡುವುದನ್ನೆಲ್ಲ ಅಂತೆ ಅವಳು. ನಾ ಮಾಡೋದನ್ನು ಹೇಳುವುದಿಲ್ಲ, ನಾನೇನನ್ನು ಮಾಡಬಲ್ಲೇನೋ ಅದನ್ನೇ ಹೇಳು. ಈಗ ಏನ್ ಮಾಡ್ತೀನಿ? ಹೇಗೆ ಬಂದಿದ್ದಾಳಲ್ಲ, ಊರಿಗೆ ಬಂದವಳು ನೀರಿಗೆ ಬಾರದೆ ಹೋಗ್ತಾಳು. ಹೋಗ್ಲಿಕ್ಕಿಲ್ಲ. ನೀರಿಗೆ ಬಂದಾಗ ನಮಗೆ ನೋಡಿಕೊಳ್ಳಿ ಕೂಡದೆ ಹೋದಿತ್ತು. ಊರು ನಮ್ಮದ್ದಲ್ಲು, ಬೀದಿ ನಮ್ಮದ್ದಲ್ಲು, ನಮಗೆ ಬೇಕಾದ ಹಾಗೆ ನಡೆಯುವುದಕ್ಕೆ ನಮಗೆ ಗೊತ್ತಿಲ್ಲ. ಅದಕ್ಕೆ ಅವಳನ್ನು ಹೇಗೆ ಮಾಡಿ ಆದ್ರೂ ನಾವು ವಶಗೊಳಿಸದೆ ಹೋದ್ರೆ ನಾ ಕೃಷ್ಣ ಅಲ್ಲ. ಖಂಡಿತ. ಇದು ನೀವು ಚಪಾತಿ ಮಾಡಿದ್ದ ಯಾರಿಗೆ? ಶಪಥ. ಹೌದಾ? ಅದಕ್ಕೆ ಈ ಕೈ ತಟ್ಟಿ ಹೇಳುದು. ಈಗ ಅವಳನ್ನು ಬೇರೆ ಅರ್ಥ. ಅವಳನ್ನು ಸ್ವಾಧ್ಯಾಯ ಮಾಡ್ತೀಯಾ? ಮಾಡಿಯೇ ಮಾಡ್ತೀಯ. ಹೋಗುತ್ತೀಯಾ? ಹೋಗಿ ಹೌದಾ? ಒಮ್ಮೆ ಆ ಮಾಡು. 1 2 3 4 5 6 7 8 ಲೆಕ್ಕ ಮಾಡಿ. ಎಂತದ್ದು? ಹಲ್ಲು ಈಗ ಎಷ್ಟುಂಟು, ಬರುವಾಗ ಎಷ್ಟುಂಟು ಅದು ಗೊತ್ತಾಗ್ಬೇಕಲ್ಲ. ನೀನೆ ಎಂತದ್ದು ನನ್ನ ಹಲ್ಲು ಕಳಿತಾಳೆ ಅಂತ ಅಲ್ಲಿ ಹೇಳಿದ್ದು ವಿಷಯ. ನಾನು ಕಿರುನಗೆ ಬೀರಿದ್ರೆ ಎಲ್ಲ ಹೆಣ್ಮಕ್ಳು ನಮ್ಮ ಬೇಗ ಮನೆಗೆ ಹೋಗಿ ಬರ್ತೇನೆ ಆಯ್ತಾ? ಯಾಕೆ? ನಾವು ಹಾಳೆ ಬರ್ತೇವೆ. ಯಾವ ಹಾಳೆ? ಬೆನ್ನಿಗೆ. ಹೊಸ ಗಿಡದ್ದು ಹಳೆ ಗಿಡ ಯಾವ್ದು? ನಿನ್ನ ಬೆನ್ನಿಗೊಂದು ಅಲ್ಲ, ಆಧಾರವಾಗಿ ನನ್ನ ಬೆನ್ನಿಗೆ ಕಟ್ಲಿಕ್ಕೆ. ಮತ್ತೆ ಯಾಕೆ? ನಾನು ನಿನ್ನ ಬೆನ್ನಿಗೆ ಕಟ್ಲಿಕ್ಕೆ ಅಂತ ಲೆಕ್ಕ. ನಮಗೆಲ್ಲ ನಾವಲ್ಲಿ ಹೋಗುದು ನೀನು ಕೆಣಕೋದಕ್ಕೆ. ಬಿಡ್ಡ, ಹಾಗೆಲ್ಲ ಏನು ಆಗ್ಲಿಕ್ಕಿಲ್ಲ. ಬೆನ್ನಿಗೆಯನ್ನು ಬೀಳದ ಹಾಗೆ ಮಾಡ್ಲಿಕ್ಕೆ ನನಗೆ ಗೊತ್ತು. ಹೌದಾ? ನನ್ನ ಕಿರುನಗೆಯನ್ನು ನೋಡಿದ ಕೂಡಲೇ ಎಲ್ಲ ಹೆಣ್ಮಕ್ಳು ಬುಟ್ಟಿಯೊಳಗೆ ಬಿಡುವಳು. ಈಗ ಇವಳೇನು ಮಾಹ ಹೇಗೆ ಮಾತ್ರ ಆದ್ರೂ ಅವಳಿಂದ ಪಡೆದೇನು. ನಿನ್ನ ಮೋಸದ ಬಲೆಗೆ ಅವಳು ಬೀಳುವಳಲ್ಲ, ನೋಡಿಕೊಳ್ಳುವ. ಈ ಶಪಥ ಮಾಡಿದ್ಯಲ್ಲ, ನನ್ನದುಂಟು ಶಪಥ. ನಿನ್ನದುಂಟು. ಅದೆಂತದ್ದು? ನೀನು ಚಂದ್ರಾವಳಿ ಕೈವಶ ಮಾಡಿದ್ ಹೌದು ಅಂತಾದ್ರೆ ಇವತ್ತಿನಿಂದ ನಾನು ಕಾಲಲ್ಲಿ ನಡೆಯುವುದಲ್ಲ, ಕೈ ಕೆಳಗೆ ಅವಳಿ ಕಾಲು ಮೇಲೆ ಮಾಡಿ ನಡೆಯುವುದು ಖಂಡಿತ. ಹಾಗಾದ್ರೆ ಎಷ್ಟಕ್ಕೂ ನನಗೆ ಸಾಧ್ಯವಾಗದೆಂಬ ವಿಶ್ವಾಸದ ಮಾತದು. ನಿರ್ಣಯ. ಒಂದು ವೇಳೆ ಹಾಗಾದ್ರೆ ನೀನು ಹಾಗೆ ನಡಿಬೇಕಾದ್ರೆ ಆಯ್ತು ನೋಡುವ. ನಾನು ಕಾಲಲ್ಲೇ ನಡೆದು ಯಾಕೆ ಆಗ್ಲಿಕ್ಕಿಲ್ಲ ಗೊತ್ತುಂಟು. ನಿನ್ನ ಭರವಸೆ ನನಗಾದೀತು. ಭರವಸೆ ಕೈ ಕೊಡ್ಲಿಕ್ಕಿಲ್ಲ, ನನ್ನ ಭರವಸೆ ಖುಷಿ ಆಗ್ಲಿಕ್ಕಿಲ್ಲ. ನಾನು ಅದನ್ನು ಗಟ್ಟಿ ಮಾಡಿ ಏನು ಆಯ್ತಲ್ಲ. ದೇವರೇ, ನಮ್ಮ ಕೃಷ್ಣ ಎಂದು ಕಾಪಾಡು, ನೀನೇ ಗತಿ. ನನ್ನನ್ನು ಕಾಪಾಡಲಿಕ್ಕೆ ಬೇರೆ ಜನರಲ್ಲಿ ಕೇಳಿಕೊಳ್ತೀಯ? ಅಲ್ಲ, ನನ್ನನ್ನು ರಕ್ಷಣೆ ಮಾಡ್ಲಿಕ್ಕೆ ಗೊತ್ತಿಲ್ಲದ ನಾನು ವ್ಯವಹಾರಣಿಗೆ ಕೈ ಇಕ್ಕುತ್ತೇನೆ. ಯಾಕೆಂದ್ರೆ ನಿನಗೆ ಪೆಟ್ಟು ಬಿದ್ದು ನೋವಾಗುದು ನಮಗೆ ಮಾರಾಯ. ಹಾಗೆಲ್ಲ ಅನುಮಾನ ಮಾಡಬೇಡಿ, ಏನಾಗುವುದಿಲ್ಲ. ನಿನಗೆ ಭಯ ಉಂಟು ಮಾಡಿ ಎಷ್ಟು ದೂರ ಇತ್ತು ಹೌದಾ? ಹೊರತಕಾರನೇ ಶುಭವಾಗಲಿ. ಆದೀತು, ಹೇಗೂ ಮನೆಯಿಂದ ಹೊರಗೆ ಅರ್ಥ ಬಂದಾಗಿದೆ. ಇನ್ನು ಏನಿದ್ರು ಮುಗಿಸಿ ಹೋಗುವ. ಅವಳೆಲ್ಲಾದ್ರೂ ಬಂದ್ರೆ ಅಲ್ವಾ ಮೇಯಿಸಿಕೊಂಡು ಹೋಗುದಲ್ವ? ಜೋಪಾನ. ನೋಡ್ತೇನೆ.